ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಪತ್ರಕರ್ತರ ಕೆಲಸ ಹೊರಗೆ ಮೌನವಾಗಿ ಕಾಣಬಹುದು, ಆದರೆ ಅದು ಸಮಾಜದ ಒಳಗಡೆ ದೊಡ್ಡ ಸದ್ದು ಮಾಡುತ್ತದೆ. ವ್ಯವಸ್ಥೆಯ ಲೋಪಗಳನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ನೀಡುವ ವೈದ್ಯರಂತೆ ಪತ್ರಕರ್ತರು ಕೆಲಸ ಮಾಡುತ್ತಾರೆ. ಸಮಾಜದ ಸಮಸ್ತ ಆಗುಹೋಗುಗಳನ್ನು ವಿಶ್ಲೇಷಿಸುವ ಮಹತ್ವದ ಹೊಣೆಗಾರಿಕೆ ಪತ್ರಕರ್ತರ ಮೇಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ CM ತ್ಯಾಗರಾಜ್ ಹೇಳಿದರು. ನಗರದಲ್ಲಿ ಭಾನುವಾರ ನಡೆದ ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಹಮ್ಮಿಕೊಂಡ ಪತ್ರಕರ್ತರ ದಿನದ ಹಿನ್ನೆಲೆಯಲ್ಲಿ ಸಾಧನೆ ಮಾಡಿದ ಹಿರಿಯ ಪತ್ರಕರ್ತರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ದಿವ್ಯ ಪಾದಾರವಿಂದಗಳಿಗೆ ಗೌರವಗಳನ್ನ ಸಮರ್ಪಿಸ್ತಾರೆ. ಅವರ ವಿಷಯ ತಕ್ಕಂತೆ ಇದರಲ್ಲಿ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ವಿಶೇಷವಾಗಿ ಅವರ ದರ್ಶನ ಮತ್ತು ದೂರದೃಷ್ಟಿ ಸದಾ ಆಪ್ತತೆಯನ್ನು ನೀಡ್ತದೆ. ಪಕ್ಕದಲ್ಲಿ ಕುಳಿತಾಗ ಒಂದು ದೊಡ್ಡ ಹಾಸ್ಟೆಲ್ ಹೆಣ್ಮಕ್ಳಿಗೆ ಮಾಡಬೇಕು ಅಂತ ಇದ್ದೀವಿ ಅಂತಕ್ಕಂಥ ಮಾತು ಅದರಿಂದ ಬಂದಾಗ ಯಾವ ಕಾರಣಕ್ಕೆ ನಾಗೂರ್ ಮಠ ಆರಂಭ ಆಯಿತು, ಅವರ ಕೈಯಲ್ಲಿ ಮತ್ತೊಂದು ಎದುರು ಸಾಕ್ತಾ ಇರ್ತಕ್ಕಂಥ ಒಂದು ಆತ್ಮೀಯವಾದ ಆಪ್ತತೆಯ ಸಂತೋಷ ತಗೊಂಡು ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಖಂಡಿತವಾಗಿ ದೊಡ್ಡ ಆಶೀರ್ವಾದ ಬೇಕಾದ್ರೆ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಆಗ್ತಾ ಇದೆ. ಹಾಗಾಗಿ ಮೊಟ್ಟ ಮೊದಲಿಗೆ ನಿಮಗೆ ಗೌರವಗಳನ್ನ ಸಮರ್ಪಿಸ್ತಾರೆ. ವೇದಿಕೆಯಲ್ಲಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುರುಗೇಶ್ ಶಿವಪೂಜಿತ್ ಅವರೇ, ಪ್ರೀತಿಯಿಂದ ನನ್ನನ್ನು ಕರೆದು ಬರಲೇಬೇಕು ಅಂತೇಳಿ ನಾನು ನಿಮಗೆ ಭಾರಿಯಾಗಿದ್ದೇನೆ. ನನ್ನ ಗೆಳೆಯರಾಗಿರ್ತಕ್ಕಂಥ ಪ್ರೊಫೆಸರ್ ಪ್ರಸಾದ್ ರಾಮಪುರಿ ಅವರು, ಕುಲಸಚಿವರು, ಹೊಸ ದೃಷ್ಟಿ ಹೊಸ ಸೃಷ್ಟಿಯ ಕಡೆ ತಮ್ಮ ಗಮನವನ್ನು ನೆಟ್ಟಿದ್ದಾರೆ. ಬರ್ತಾ ಮಾತನಾಡುವಾಗ ಹೇಳ್ತಾ ಇದ್ದೆ, VTU 2020 2026 ಪರಿಧಿ ಬೇರೆಯಾಗಿದೆ, ನಿಮ್ಮ ಕಾಲಘಟ್ಟ ಇನ್ನು ಎತ್ತರಕ್ಕೆ ಇರಲಿ ಅಂತಕ್ಕಂಥದ್ದು. ಇನ್ನು ಶ್ರೀ ನಾರಾಯಣ್ ಬರ್ಬನಿಯವ್ರಿಗಂತೂ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕು, ಅವ್ರ ಜೊತೆಗೆ ಇರ್ತಕ್ಕಂಥದ್ದು ನನಗೆ ಸಂತೋಷ ವಿಷಯ. ಕಾವ್ಯ ಆಯುಕ್ತರಾಗಿರ್ತಕ್ಕಂಥ ಕಾರ್ತಿಕ್ ಅವರು ನೋಡಿ ಸಂತೋಷ ಆಯಿತು ನನಗೆ. ಅದೇ ರೀತಿಯಲ್ಲಿ ಈಗ ಬ್ರಹ್ಮಾಂಡದಲ್ಲಿ ನಾನು ಹೇಳ್ತಾ ಇದ್ದೆ ಬಂದಾಗ, ಕಳೆದ 25 ವರ್ಷದಿಂದ ಕನ್ನಡ ಪ್ರಭ ಓದ್ತಾ ಇರ್ತೀನಿ, ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಾ ಇರ್ತೀನಿ. ಅದು ಓದೋದೇ ದಿನಾನೇ ಇಲ್ಲ ನನಗೆ. ನಾನು ಸ್ವಲ್ಪ ಭಾಷೆ ಕಲ್ತಿದ್ದೀನಿ, ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನೀವೆಲ್ಲರೂ ಪತ್ರಿಕೆಗಳ ಮೂಲಕ ಏನು ಶಕ್ತಿ ತುಂಬಿರ್ತೀರಾ ಅದೇ ನನ್ನ ಪ್ರಾಧ್ಯಾಪಕರಿಗೆ ಶಕ್ತಿಯಾಗಿದೆ ಅಂತ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಂಗಲ ಮೇಡಮ್ ಅವ್ರ ಬಗ್ಗೆ ಕೂಡ ನಾನು ತುಂಬ ಸಂತೋಷಪಟ್ಟೆ. ಭಾಳ ದಿನಾಂಕವಾಗಿ ಕನ್ನಡ ಹೋದಾಗ ಮಾತಾಡ್ಕೊಂಡು ಬಂದಿದ್ದೆ. ಹಾಗೆ 1 ವರ್ಷ ಆಗಬೇಕು ಮೇಡಮ್ ನೋಡಿ ಸಂತೋಷ ಆಯಿತು. ಜೊತೆಗೆ ಬಸವರಾಜ್ ರೊಟ್ಟಿಯವರು ಆತ್ಮೀಯವಾಗಿ ಮಾತನಾಡ್ತಾ ಈ ವರ್ಷ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಸವೇಶ್ವರ ಅಧ್ಯಯನ ಪೀಠವನ್ನು ಆರಂಭ ಮಾಡೋ ಸಮಯದಲ್ಲಿ ನನಗೆ ತುಂಬ ಯೋಚನೆ ಬರ್ತಾಯಿತ್ತು, ಹೇಗೆ ಈ ಅಧ್ಯಯನ ಪೀಠ ಆರಂಭ ಮಾಡೋದು. ನಾವು ನಮ್ಮ ಪತ್ರಕರ್ತ ಮಿತ್ರರು ನಮ್ಮನ್ನು ಆಗಾಗ ಅಧ್ವಾನದ ಪೀಠಗಳು, ಬಡ್ಡಿ ಪೀಠಗಳು, ಏನು ಕೆಲಸ ಮಾಡೋ ಪೀಠಗಳು, ಕುರ್ಚಿಗೆ ಕಾವು ಕೊಡುವ ಪೀಠಗಳು ಅಂತಕ್ಕಂಥ ಸರಿಯಾದ ಪದಗಳಿಂದ ನಮ್ಮನ್ನು ಪೀಠಗಳನ್ನು ಅದು ನೀವು ಯಾವಾಗ ಬೈತಾ ಇಲ್ಲ, ಕೆಲಸ ಮಾಡ್ತಾ ಇದ್ದದ್ದು ಮಾತ್ರ ಹೇಳ್ತಾ ಇಲ್ಲ. ಅದನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ನಾವು ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ತಮಾಷೆ ಆಗಿರ್ತದೆ. ಕೂತ್ಕೊಂಡಾಗ ನನಗೆ ದೊಡ್ಡ ಸಮಸ್ಯೆ ಆಗಿತ್ತು, ಸ್ವಾಮೀಜಿ ಈ ಪೀಠ ಕಟ್ಟಬೇಕು ಅಂತ ಹೇಳ್ತಾರೆ, ಯಾಕೋ ಜಾಗದಲ್ಲಿ ಮಾತಾಡ್ತಿಲ್ಲ ಅಂತ. ಆದರೆ ನನ್ನ ಮನಸ್ಸಿಗೆ ಯೋಗರು ಯಾರು ತಂದು ನಡೆಸ್ಬೇಕು, ಇದನ್ನು ದಿಟ್ಟವಾಗಿ ನಡೆಸಬೇಕು, ಚೆನ್ನಾಗಿ ನಡಬೇಕು, ಆ ಬಸವನ ಬೆಳಕು ಜೋರಾಗಿ ಸಾಗಬೇಕು ಅಂತಕ್ಕಂಥ ಆಸೆ 1 ತಿಂಗಳಿಂದ ಕಾಡ್ತಾ ಇತ್ತು ನನಗೆ. ಸಿಂಡಿಕೇಟ್ ಸಭೆಯಲ್ಲೂ ಮಾತಾಡಿರಲಿಲ್ಲ, ನಮ್ಮ ಗೆಳೆಯರು ಏನೇನೋ ಮಾತಾಡ್ತಿದ್ರು, ನಾನು ಸುಮ್ಮನೆ ಇದೆ. ಆದರೆ ಇವತ್ತು ಇದಕ್ಕೆ ಮ್ಯಾಚ್ ಆಗೋಯ್ತು ಬಂದಿದ್ದು. ಅದು ಈ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ನನಗೆ ತುಂಬ ದೊಡ್ಡ ಖುಷಿ ಕೊಟ್ಟಿದೆ. ನೀವು ಖುಷಿ ಪಡುವಂಥ ಹೆಸರನ್ನ ವಿಶ್ವವಿದ್ಯಾಲಯ ಅನೌನ್ಸ್ ಮಾಡುತ್ತೆ, ಅದಕ್ಕೆ ನನಗೆ ಬಹಳ ಸಂತೋಷ ಇದೆ. ಅದು ಈ ಪುಣ್ಯ ಭೂಮಿಯಲ್ಲಿ ಆಗಿದ್ದು ನನಗೆ ದೊಡ್ಡ ಸಂತೋಷ. ಎಲ್ಲೆಲ್ಲೋ ಹೋಗಿ ಆಗಲಿಲ್ಲ, ಈ ಪುಣ್ಯ ಭೂಮಿಯಲ್ಲಿ ಒಂದು ಹೆಸರು ಬಂದವರೇ ಹೌದಲ್ಲ, ನನ್ನ ದೊಡ್ಡ ಸಮಸ್ಯೆ ನಿವಾರಣೆ ಆಗೋಯ್ತಲ್ಲ. ಹಾಗಾಗಿ ಶಿವಪೂಜೆ ಕರ್ಕೊಂಡ್ಬಂದರು ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಬ್ರಹ್ಮ ಎಲ್ಲೋ ಗಂಟು ಹಾಕಿರ್ತಾನೆ ಮಾಡುವಂತೆ. ಹಾಗಾಗಿ ಈ ಕಾರ್ಯಕ್ರಮ ಬಂದಿತ್ತು, ದೊಡ್ಡ ಸಂತೋಷ. ಜೊತೆ ಎಲ್ಲ ಗೆಳೆಯರು ನೋಡ್ತಕ್ಕಂಥದ್ದು, ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಸಂತೋಷ ಆಯಿತು. ಈ ಸಂತೋಷದ ಜೊತೆಗೆ ಒಂದು ಕಡೆ DV ಗುಂಡಪ್ಪನವರು ಈ ನಮ್ಮ ಪತ್ರಕರ್ತರ ಸಂಘವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ DVG ಅವರು ಧರೆಯ ಮೇಲದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕ್ಕಿಂತ ನನ್ನನ್ನು ಸಾಧಿಸುವುದೇನು ಮಂಕುತಿಮ್ಮ ಅಂತ ಸ್ಟಾರ್ಟ್ ಮಾಡುವಾಗ ಈ ಭೂಮಿ ಮೇಲೆ ತಾವು ನೋಡ್ತಾ ಇದ್ದೀರಾ, 100 ವರ್ಷಕ್ಕೆ 3 ತಲೆಮಾರು, 15-16 ತಲೆಮಾರುಗಳನ್ನು ಕಂಡ ಪತ್ರಕರ್ತರ ಒಂದು ಪರಂಪರೆಯ ಬೀಡಾಗಿ ನೀವು ಇವತ್ತು ನಿಂತ್ಕೊಂಡು ಕಾಣಿಸುತ್ತೆ ನನಗೆ. ನಿಮ್ಮ ಹಿಂದೆ ದೊಡ್ಡ ಸಂತರು, ಶ್ರೇಷ್ಠರು, ದಾರ್ಶನಿಕರು,
ಸಮಾಜವನ್ನು ಅರ್ಥ ಮಾಡ್ಕೊಂಡವರು, ಬದುಕನ್ನು ತ್ಯಾಗ ಮಾಡಿದವರು, ಗಟ್ಟಿ ಧ್ವನಿಯಾಗಿ ನಿಂತವರು ಎಲ್ಲರೂ ಕೂಡ ಆ ಶಕ್ತಿ ಎಲ್ಲಿಂದ ಬಂತು ಅವರಿಗೆ. ಅದರಲ್ಲಿ ಕೂಡ ತುಂಬ ಜನ ಈ ಅಧ್ಯಯನ ಶಕ್ತಿ, ಪ್ರಾಧ್ಯಾಪಕ ಶಕ್ತಿ, ಲೇಖನ ಶಕ್ತಿ, ಕರ್ತೃಶಕ್ತಿ, ಕ್ರಿಯಾಶಕ್ತಿ, ಕರ್ಮಶಕ್ತಿಗಳು ಆ ಜನ್ರೇಷನ್ಗೆ ಪಾಸ್ ಆಗ್ತಾ ಬಂದು ಗಟ್ಟಿತನ ಉಳ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಸಮಾಜದಲ್ಲಿ ಟೊಳ್ಳು ತುಂಬ ಜಾಸ್ತಿ ಇದೆ, ಗಟ್ಟಿ ಕಡಿಮೆ ಇದೆ. 1916ರಲ್ಲಿ ಟಿ ಬಿ ಕೈಲಾಸಭವನ ನಾಟಕ ಟೊಳ್ಳು ಗಟ್ಟಿಯಲ್ಲಿ ಸಾಕಷ್ಟು ಟೊಳ್ಳಿನ ಬಗ್ಗೆ ಹೇಳ್ತಾರೆ. ಈ ನಮ್ಮ ವಿದ್ಯಾರ್ಥಿಗಳಲ್ಲಿ, ಸಮಾಜದಲ್ಲಿ ತುಂಬ ಟೊಳ್ಳಿದೆ, ಗಟ್ಟಿ ಇಲ್ಲ. ಇಲ್ಲಿ ಭಾರತದ ಬೇರೂರು ಹಾಳಾಗೋಗಿದೆ. ಈ ಬೇರೂರು ಸರಿ ಮಾಡೋದು ಹೇಗೆ, ಯುವಕರು ಸರಿ ಮಾಡೋದು ಹೇಗೆ? ಅದಕ್ಕೆ ನಿನ್ನೆ ಒಂದು ಕಡೆ ಮಾತಾಡ್ತಾ ಇರ್ತಂದ್ರೆ ಪೃಥ್ವಿಯಲ್ಲಿ ಪೀಪಲ್, ಈ ಪ್ಲಾನೆಟ್ ಪೀಪಲ್ ಆ್ಯಂಡ್ ಪ್ರಾಸ್ಪರಿಟಿ ಅಂತ. ಯಾವ ಪ್ಲಾನೆಟ್ನಲ್ಲಿ ಪೀಪಲ್ ಸರಿಯಾಗಿರ್ತಾರೆ, ಪ್ರಾಸ್ಪರಿಟಿ ಸರಿ ಇರುತ್ತೆ. ಇವುಗಳು ಮೂರು ಮತ್ತೆ ಬ್ಯಾಲೆನ್ಸ್. ಪ್ಲಾನೆಟ್ನಲ್ಲಿ ಪೀಪಲ್ ಸರಿ ಇರಲ್ಲ, ಸರಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ತಾವು ಮಾಡ್ತಿರ್ತಕ್ಕಂಥ ಕೆಲಸ, ಎಚ್ಚರಿಸ್ತಕ್ಕಂಥ ಕೆಲಸ, ಸದಾ ಶ್ರೇಷ್ಠ ಕೆಲಸ ಅಂತಕ್ಕಂಥದ್ದು ನನ್ನ ಮನದಾಳದಾಗಿರ್ತಕ್ಕಂಥ ಆಶಯ ಆಗಿದೆ, ಮತ್ತು ಸತ್ಯ ಕೂಡ ಆಗಿದೆ. ನಿಮ್ಮ ಮುಂದೆ ನಿಂತ್ಕೊಂಡಾಗ ಏನು ಮಾತಾಡಬೇಕು ಅಂತ ಯೋಚನೆ ಬಂದಾಗ ನಾನು ಕೆಲವು ವಿಷಯಗಳನ್ನು ಮಾತ್ರ ಬೇಗ ದೂತದಲ್ಲಿ ಹೇಳಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಒಂದು, ನೀವು ತಪಸ್ವಿಗಳ ಪರಂಪರೆಯಿಂದ ಬಂದವರು, ಹೋರಾಟಗಾರರ ಸೆಲೆಗಳನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ತಮ್ಮ ಲೇಖನಿಯ ಶಕ್ತಿಯಲ್ಲಿ ಸಾಕಷ್ಟು ನೀವು ಅಲ್ಪ, ಮಧ್ಯಮ ಮತ್ತು ದೀರ್ಘಾವಧಿಯಲ್ಲಿ ದುಡಿಯತಕ್ಕಂಥ ತಮ್ಮ ಶಕ್ತಿಗೆ ನಿಜವಾಗಿಯೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ವೃತ್ತಿ ಹೇಗಿದೆ ಅಂತ ಹೇಳಿದ್ರೆ ಬೇರೆಯವ್ರ ಥರ ಅಲ್ಲ. ತಮ್ಮ ಡೆಡಿಕೇಶನ್ ಇವತ್ತು ಸಮಾಜಗಳನ್ನ ನಿರ್ಮಿಸಬೇಕಾಗ್ತದೆ, ವ್ಯವಸ್ಥೆಗಳನ್ನ ಸರಿಪಡಿಸಬೇಕಾಗ್ತದೆ, ಆತ್ಮಗಳಿಗೆ ಶಕ್ತಿ ತುಂಬಬೇಕಾಗ್ತದೆ. ನಿಮ್ಮ ಕಷ್ಟಗಳ ಸಾಲು ಸಾಲು ಪರಂಪರೆಯನ್ನು ನೀವು ಮರೆತು ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಪದ್ಯ ಜ್ಞಾಪಕಕ್ಕೆ ಬರ್ತದೆ. ನಿಮ್ಮ ಛಲಕ್ಕೆ ಮಣಿಯದಿರೆ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು, ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು ಅಂತ ತಮ್ಮ ಎದೆಯಲ್ಲಿ ತಾವು ಕೊಡ್ತಕ್ಕಂಥ ಪ್ರತಿ ಸಾಲುಗಳು ನಮಗೆ ಇದನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಖಂಡಿತ ನಾವೆಲ್ಲ ನಮ್ಮದು ವಿಧಿವಿರ್ತಕ್ಕಂಥ ಮಾತುಗಳನ್ನ ಅಧ್ಯಕ್ಷರ ಎಲ್ಲ ಕಾರ್ಯಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ನಾವು ಬೆಂಬಲ ನೀಡ್ತೇವೆ ಅಂತಕ್ಕಂಥ ಮಾತುಗಳನ್ನಾಡಿ ಮತ್ತೊಮ್ಮೆ ಪರಮಪೂಜ್ಯ ಸ್ವಾಮೀಜಿಯವರ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ನನ್ನ ಗೌರವಗಳನ್ನು ಸಮರ್ಪಿಸಿ ಮುಂದಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಮಾಡಿ ನಾನು ಮಾತನಾಡ್ತೇನೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.